ಓಂ ಶಾಂತಿ. ಪರಮಪಿತ ಪರಮಾತ್ಮ ಶಿವತಂದೆ ನೆನಪಿದ್ದಾರ. ಮರಳೆಯ ದಿನಾಂಕ 13/5/2024. ಬಾಬಾ ಈ ದಿನ ಮರಳಿ ಸಾರದಲ್ಲಿ ತಿಳಿಸ್ತಾರೆ, ಮಧುರ ಮಕ್ಕಳೇ, ನೀವಿಲ್ಲಿ ಮನುಷ್ಯರಿಂದ ದೇವತೆಯಾಗುವ ಟ್ಯೂಷನ್ ತೆಗೆದುಕೊಳ್ಳಲು ಬಂದಿದ್ದೀರಿ. ಮಧುರ ಮಕ್ಕಳೇ, ನೀವಿಲ್ಲಿ ಮನುಷ್ಯರಿಂದ ದೇವತೆಯಾಗುವ ಟ್ಯೂಷನ್ ತೆಗೆದುಕೊಳ್ಳಲು ಬಂದಿದ್ದೀರಿ. ಕವಡೆಯಿಂದ ವಜ್ರ ಆಗುತ್ತಿದ್ದೀರಿ. ಕವಡೆಯಿಂದ ವಜ್ರ ಆಗುತ್ತಿದ್ದೀರಿ. ಮಧುರ ಮಕ್ಕಳೇ, ನೀವಿಲ್ಲಿ ಮನುಷ್ಯರಿಂದ ದೇವತೆಯಾಗುವ ಟ್ಯೂಷನ್ ತೆಗೆದುಕೊಳ್ಳಲು ಬಂದಿದ್ದೀರಿ. ಕವಡೆಯಿಂದ ವಜ್ರ ಆಗುತ್ತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪ್ರಶ್ನೆ ಕೇಳ್ತಾ ಇದ್ದಾರೆ ಬಾಬಾ, ನೀವು ಮಕ್ಕಳಿಗೆ ಈ ವಿದ್ಯೆಯಲ್ಲಿ ಖರ್ಚಾಗುವುದೇ ಇಲ್ಲ, ಏಕೆ? ನೀವು ಮಕ್ಕಳಿಗೆ ಈ ವಿದ್ಯೆಯಲ್ಲಿ ಖರ್ಚಾಗುವುದೇ ಇಲ್ಲ, ಏಕೆ? ಬಾಬಾ ಉತ್ತರ ಹೇಳ್ತಾರೆ, ಏಕೆಂದರೆ ನಿಮ್ಮ ತಂದೆಯೇ ಶಿಕ್ಷಕನಾಗಿದ್ದಾರೆ. ಏಕೆಂದರೆ ನಿಮ್ಮ ತಂದೆಯೇ ಶಿಕ್ಷಕನಾಗಿದ್ದಾರೆ.
ತಂದೆಯು ಮಕ್ಕಳಿಂದ ಎಂದಾದರೂ ಶುಲ್ಕವನ್ನು ತೆಗೆದುಕೊಳ್ಳುತ್ತಾರೆಯೇ? ತಂದೆಯು ಮಕ್ಕಳಿಂದ ಎಂದಾದರೂ ಶುಲ್ಕವನ್ನು ಅಂದ್ರೆ ಫೀಸ್ ತೆಗೆದುಕೊಳ್ತಾರೇನು? ತಂದೆಗೆ ಮಗುವಾಗಿ ಮಡಿಲಿನಲ್ಲಿ ಬಂದರೆ ಆಸ್ತಿಗೆ ಹಕ್ಕುದಾರರಾಗಿ ಬಿಡುತ್ತಾರೆ. ತಂದೆಗೆ ಮಗುವಾಗಿ ಮಡಿಲಿನಲ್ಲಿ ಬಂದರೆ ಆಸ್ತಿಗೆ ಹಕ್ಕುದಾರರಾಗಿ ಬಿಡುತ್ತಾರೆ. ನೀವು ಮಕ್ಕಳು ಖರ್ಚಿಲ್ಲದೆ ಕವಡೆಯಿಂದ ವಜ್ರದಂತೆ ದೇವತೆಯಾಗುತ್ತೀರಿ. ನೀವು ಮಕ್ಕಳು ಖರ್ಚಿಲ್ಲದೆ ಕವಡೆಯಿಂದ ವಜ್ರದಂತೆ ದೇವತೆಯಾಗುತ್ತೀರಿ. ಭಕ್ತಿಯಲ್ಲಿ ತೀರ್ಥಯಾತ್ರೆ ಮಾಡುತ್ತಾ ದಾನ ಪುಣ್ಯ ಮಾಡುತ್ತಾ ಬಹಳ ಖರ್ಚಾಗುತ್ತದೆ. ಇಲ್ಲಿ ತಂದೆಯು ಮಕ್ಕಳಿಗೆ ರಾಜ್ಯವನ್ನು ಕೊಡುತ್ತಾರೆ. ಎಲ್ಲ ಆಸ್ತಿಯನ್ನು ಉಚಿತವಾಗಿ ನೀಡುತ್ತಾರೆ. ಪಾವನರಾಗಿ ಹಾಗೂ ಆಸ್ತಿಯನ್ನು ಪಡೆಯಿರಿ. ಇಲ್ಲಿ ತಂದೆ ಬಂದು ನಾವು ಮಕ್ಕಳಿಗೆ ರಾಜ್ಯವನ್ನು ಕೊಡ್ತಾರೆ, ಎಲ್ಲ ಆಸ್ತಿಯನ್ನು ಉಚಿತವಾಗಿ ನೀಡ್ತಾರೆ. ಅದಕ್ಕಾಗಿ ನಾವು ಪಾವನರಾಗಿ ಆಸ್ತಿಯನ್ನು ಪಡೆಯಿರಿ ಅಂತಾರೆ ಬಾಬಾ. ಬಾಬಾ ಪ್ರಶ್ನೆ ಕೇಳಿದ್ರು, ನೀವು ಮಕ್ಕಳಿಗೆ ಈ ವಿದ್ಯೆಯಲ್ಲಿ ಖರ್ಚು ಆಗುವುದೇ ಇಲ್ಲ ಏಕೆ ಅಂತ. ಉತ್ತರ ತಿಳಿಸಿದ್ರು ಬಾಬಾ. ಏಕೆಂದರೆ ನಿಮ್ಮ ತಂದೆಯೇ ಶಿಕ್ಷಕನಾಗಿದ್ದಾರೆ. ಮತ್ತೆ ತಂದೆಯು ಮಕ್ಕಳಿಂದ ಎಂದಾದರೂ ಫೀಸ್ ತೆಗೆದುಕೊಳ್ಳುತ್ತಾರೇನೋ ಅಂತ ಕೇಳಿದ್ರು ಬಾಬಾ. ತಂದೆಗೆ ಮಗುವಾಗಿ ಮಡಿಲಿನಲ್ಲಿ ಬಂದರೆ ಆಸ್ತಿಗೆ ಹಕ್ಕುದಾರರಾಗಿ ಬಿಡ್ತೀರಿ ಅಂತ ಹೇಳಿದ್ರು ಬಾಬಾ. ನೀವು ಮಕ್ಕಳು ಖರ್ಚಿಲ್ಲದೆ ಕವಡೆಯಿಂದ ವಜ್ರದಂತೆ ಅಂದರೆ ದೇವತೆಯಾಗುತ್ತೀರಿ ಅಂತ ಹೇಳಿದ್ರು ಬಾಬಾ. ಭಕ್ತಿಯಲ್ಲಿ ತೀರ್ಥಯಾತ್ರೆ ಮಾಡ್ತಾ ದಾನ ಪುಣ್ಯ ಮಾಡ್ತಾ ಬಹಳ ಖರ್ಚಾಗ್ತೈತೆ ಅಂತ ಹೇಳಿದ್ರು ಬಾಬಾ. ಇಲ್ಲಿ ತಂದೆ ಮಕ್ಕಳಿಗೆ ರಾಜ್ಯವನ್ನು ಕೊಡುತ್ತಾರೆ, ಎಲ್ಲ ಆಸ್ತಿಯನ್ನು ಉಚಿತವಾಗಿ ನೀಡುತ್ತಾರೆ. ಪಾವನರಾಗಿ ಹಾಗೂ ಆಸ್ತಿಯನ್ನು ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಓಂ ಶಾಂತಿ. ಮಕ್ಕಳು ನಾವು ವಿದ್ಯಾರ್ಥಿಗಳೆಂದು ತಿಳಿದುಕೊಂಡಿದ್ದೀರಿ. ತಂದೆಯು ವಿದ್ಯಾರ್ಥಿಗಳು ಏನು ಓದುತ್ತಿದ್ದಾರೆ? ನಾವೆಲ್ಲ ವಿದ್ಯಾರ್ಥಿಗಳಂತ ತಿಳಿದುಕೊಂಡಿದ್ದೀವಿ. ನಾವೆಲ್ಲ ತಂದೆಯ ವಿದ್ಯಾರ್ಥಿಗಳು. ಏನು ಓದ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ ಬಾಬಾ. ನಾವು ಮನುಷ್ಯರಿಂದ ದೇವತೆಗಳಾಗುವ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದೇವೆ. ಏನ್ ಓದ್ತಾ ಇದೀವಿ ನಾವು? ಮನುಷ್ಯರಿಂದ ದೇವತೆಗಳಾಗುವಂತ ಟ್ಯೂಷನ್ ಇಲ್ಲಿ ತಗೊಳ್ತಾ ಇದ್ದೀವಿ ಅಂತಾರೆ ಬಾಬಾ. ನಾವು ಆತ್ಮರು ಪರಮಪಿತ ಪರಮಾತ್ಮನಿಂದ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದೇವೆ. ಈಗ ನಾವು ಜನ್ಮಾಂತರದಿಂದ ಆತ್ಮವನ್ನು ಮರೆತು ದೇಹವೆಂದು ತಿಳಿಯುತ್ತಾ ಬಂದಿದ್ದೇವೆ. ನಾವೇನ್ ಮಾಡ್ಬಿಟ್ಟಿವಿ? ಆತ್ಮಗಳು ಜನ್ಮಾಂತರದಿಂದ ಆತ್ಮ ಅನ್ನೋದೇ ಮರೆತು ಈ ದೇಹ ಅಂತ ತಿಳಿದುಕೊಂತ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆ ಲೌಕಿಕ ತಂದೆಯಂತೂ ಟ್ಯೂಷನ್ಗಾಗಿ ಬೇರೆ ಸ್ಥಾನಕ್ಕೆ ಕಳುಹಿಸಿಕೊಡುತ್ತಾರೆ, ಸದ್ಗತಿಗಾಗಿ ಇನ್ನೊಂದು ಸ್ಥಾನಕ್ಕೆ ಕಳುಹಿಸಿಕೊಡುತ್ತಾರೆ. ತಂದೆಯು ವೃದ್ಧರಾದಾಗ ವಾನಪ್ರಸ್ಥದಲ್ಲಿ ಹೋಗಬೇಕೆಂದು ಮನಸ್ಸಾಗುತ್ತದೆ. ಆದರೆ ವಾನಪ್ರಸ್ಥದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆ ಲೌಕಿಕ ತಂದೆ ಟ್ಯೂಷನ್ಗೋಸ್ಕರ ಬೇರೆಯವರ ಹತ್ರ ಕಳಿಸ್ತಾನೆ,
ಮತ್ತೆ ಸದ್ಗತಿಗಾಗಿ ಇನ್ನೊಂದು ಸ್ಥಾನಕ್ಕೆ ಕಳಿಸಿಕೊಡ್ತಾನೆ. ಅದೇ ತಂದೆ ವೃದ್ಧರಾದಾಗ ವಾನಪ್ರಸ್ಥದಲ್ಲಿ ಹೋಗಬೇಕಂತ ಮನಸ್ಸಾಗ್ತೈತೆ. ಆದ್ರೆ ವಾನಪ್ರಸ್ಥ ಅಂದರೆ ಅದರ ಅರ್ಥವನ್ನು ಅವರು ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ವಾಣಿಯಿಂದ ದೂರ ಹೋಗಲು ಹೇಗೆ ಸಾಧ್ಯ ಕೇಳ್ತಾರೆ ಬಾಬಾ. ಮಾತನಾಡ್ಲಿಲ್ದಂಗೆ ಇರ್ಲಿಕ್ಕೆ ಸಾಧ್ಯನಾ ಕೇಳ್ತಾ ಇದ್ದಾರೆ ಬಾಬಾ. ಇದು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾವೀಗ ಪತಿತರಾಗಿದ್ದೇವೆ. ಎಲ್ಲಿಂದ ನಾವು ಆತ್ಮಗಳು ಇಲ್ಲಿಗೆ ಬಂದಿದ್ದೇವೆ, ಅಲ್ಲಿ ನೀವು ಪಾವನರಾಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪಾವನರಾಗಿದ್ದವರು ನೀವು ಪಾತ್ರವನ್ನು ಅಭಿನಯಿಸುತ್ತಾ ಪತಿತರಾಗಿ ಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾವು ಅಲ್ಲಿದ್ದಾಗ ಪಾವನರಾಗಿದ್ದೀವಿ, ಎಲ್ಲಿ ಪರಂಧಾಮದಲ್ಲಿ. ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಪತಿತರಾಗಿ ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈಗ ಮತ್ತೆ ಪಾವನರನ್ನಾಗಿ ಯಾರು ಮಾಡುತ್ತಾರೆ ಕೇಳ್ತಾ ಇದ್ದಾರೆ ಬಾಬಾ. ಹೇ ಪತಿತ ಪಾವನ ಎಂದು ಕರೆಯುತ್ತಾರೆ. ಗುರುಗಳಿಗಂತೂ ಪತಿತ ಪಾವನನೆಂದು ಯಾರೂ ಹೇಳುವುದಿಲ್ಲ. ಗುರುಗಳನ್ನು ಮಾಡಿಕೊಂಡರೂ ಸಹ ಒಬ್ಬ ಗುರುವಿನಲ್ಲಿಯೇ ನಿಶ್ಚಯವಿರುವುದಿಲ್ಲ. ಅದರಿಂದ ಮನೆ ಅಥವಾ ವಾನಪ್ರಸ್ಥಕ್ಕೆ ತಲುಪಿಸುವ ಗುರುವನ್ನು ಹುಡುಕುತ್ತಿರುತ್ತಾರೆ. ಅದಕ್ಕಾಗಿ ಬಹಳ ಉಪಾಯಗಳನ್ನು ರಚಿಸುತ್ತಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ ಪತಿತ ಪಾವನ ಅಂತ ಕರೀತಾರೆ. ಗುರು ಯಾವ ಗುರುವನ್ನು ಕೂಡ ಪತಿತ ಪಾವನ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮತ್ತೆ ಪಾವನ ಆಗ್ಬೇಕಂತ ಗುರುಗಳನ್ನು ಮಾಡಿಕೊಂಡಿರ್ತಾರೆ. ಒಬ್ಬ ಗುರುವಿನಲ್ಲಿ ನಿಶ್ಚಯ ಇರೋದಿಲ್ಲ. ಮತ್ತೆ ಅನೇಕ ಗುರುಗಳನ್ನ ಹುಡುಕ್ತಾ ಇರ್ತಾರೆ ಅಂತ ವಾನಪ್ರಸ್ಥದಲ್ಲಿ ಹೋಗ್ಬೇಕು ಅಂತ ಹುಡುಕ್ತಾ ಇರ್ತಾರೆ. ಬಹಳ ಉಪಾಯಗಳನ್ನು ರಚನೆ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ ಯಾರದ್ದಾದರೂ ಯಾವುದಾದರೂ ಗುರುವಿನ ಮಹಿಮೆ ಕೇಳಿದ ತಕ್ಷಣ ಅಲ್ಲಿಗೆ ಹೊರಟು ಹೋಗುತ್ತಾರೆ. ಯಾರನ್ನ ಗುರು ಅಲ್ಲಿ ಒಳ್ಳೆ ಗುರುವಿದ್ದಾನೆ, ಚೆನ್ನಾಗಿ ಇದು ಮಾಡಿಸ್ತಾನಂದ್ರೆ ಅಲ್ಲಿಗೆ ಓಡೋಗಿ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಾರು ಈ ವೃಕ್ಷದ ಸಸಿಯಾಗಿರುತ್ತಾರೆ ಅವರಿಗೆ ಜ್ಞಾನದ ಬಾಣ ನಾಟುತ್ತದೆ. ಬಾಬಾ ಹೇಳ್ತಾ ಇದ್ದಾರೆ ಯಾರೋ ಈ ವೃಕ್ಷದ ಅಂದ್ರೆ ದೇವತೆ ಆಗುವವರು ಯಾರಿರ್ತಾರೋ ಅವ್ರಿಗೆ ನಾವು ಹೇಳಿದ ಮಾತು ನಾಟ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದು ಸ್ಪಷ್ಟವಾದ ಮಾತಾಗಿದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಇಲ್ಲಿ ಹೇಳುವ ಮಾತು ಸ್ಪಷ್ಟ ಇದೆ ಅಂತ ತಿಳಿದುಕೊಳ್ಳುತ್ತಾರೆ. ಈಗ ನಿಜವಾಗಿಯೂ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗುತ್ತೀರಲ್ಲವೇ, ದೊಡ್ಡ ಮಾತೇನು ಇಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ ಇವಾಗ ನೀವು ನಿಜವಾಗಿಯೂ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗ್ತೀರಿ, ಇದೇನು ದೊಡ್ಡ ಮಾತೇನು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಶಿಕ್ಷಕರಿಗೆ ಸ್ಕೂಲಿನಲ್ಲಿ ಓದಿಸುವುದು ದೊಡ್ಡ ಮಾತೇನಿಲ್ಲ. ಭಕ್ತರಿಗೆ ಏನು ಬೇಕಾಗಿದೆ ಇದು ಯಾರೂ ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಟೀಚರ್ ಸ್ಕೂಲ್ನಲ್ಲಿ ಓದಿಸೋದಾದ ಟೀಚರ್ಗೆ ನನ್ನ ದೊಡ್ಡ ಮಾತಾ ಅದೇ ಕೇಳ್ತಾ ಇದ್ದಾರೆ ಬಾಬಾ. ಭಕ್ತರಿಗೆ ಏನು ಬೇಕಾಗಿದೆ ಇದು ಯಾರೂ ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈಗ ನೀವು ಮಕ್ಕಳು ಈ ನಾಟಕದ ಚಕ್ರವನ್ನು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ನಿಮಗೆ ತಿಳಿದಿದೆ, ಹೌದು ತಂದೆಯೇ ಆಸ್ತಿಯನ್ನು ಕೊಟ್ಟಿದ್ದರು, ಈಗ ಕೊಡುತ್ತಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ಈಗ ನೀವು ಮಕ್ಕಳು ಈ ನಾಟಕದ ಚಕ್ರವನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ಮತ್ತೆ ನೀವೇ ತಿಳ್ಕೊಂಡಿದ್ದೀರಿ, ಹೌದು ತಂದೆಯೇ ಬಂದು ನಮಗೆ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಒಂದ್ಸಲ ಕೊಟ್ಟಿದ್ರು ಈಗಲೂ ಪುನಃ ಕೊಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ನಿಮಗೆ ಪುನಃ ನಾವು ಅದೇ ಸ್ಥಿತಿಯಲ್ಲಿ ಹೋಗುತ್ತೇವೆಂದು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ರೆ ಪುನಃ ನಾವು ಅದೇ ಸ್ಥಿತಿಯಲ್ಲಿ ಹಿಂದಿನ ಕಲ್ಪದಲ್ಲಿ ಯಾವ ರೀತಿ ಹೋಗಿದ್ದೀವೋ ಅದೇ ರೀತಿ ಈಗ ಪುನಃ ಹೋಗ್ತೀವಂತ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮೊದಲನೇ ಮುಖ್ಯ ಮಾತಾಗಿದೆ ಪಾವನರಾಗಲು ತಂದೆಯನ್ನು ನೆನಪು ಮಾಡಬೇಕು. ಬಾಬಾ ಹೇಳ್ತಾ ಇದ್ದಾರೆ ಮೊದಲನೇ ಮುಖ್ಯ ಮಾತಂದ್ರೇನೆ ನಾವು ಪಾವನರಾಗ್ಬೇಕಂದ್ರೆ ತಂದೆಯನ್ನ ನೆನಪು ಮಾಡಬೇಕು ಅಂತಾರೆ ಬಾಬಾ. ಲೌಕಿಕ ತಂದೆಯಂತೂ ಎಲ್ಲರಿಗೂ ನೆನಪಿದೆ, ಆದರೆ ಪಾರಲೌಕಿಕ ತಂದೆಯನ್ನಂತೂ ಯಾರು ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಮ್ಮ ಲೌಕಿಕ ತಂದೆ ಯಾರ ತಂದೆ ಅವರಿಗೆ ಚೆನ್ನಾಗಿ ನೆನಪಿರ್ತಾರೆ, ಪಾರಲೌಕಿಕ ತಂದೆಯನ್ನು ಯಾರೂ ಕೂಡ ತಿಳಿದುಕೊಂಡಿರಲಿಲ್ಲ ಅಂತಾರೆ ಬಾಬಾ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಅತಿ ಸಹಜವಾಗಿದೆ, ಅತಿ ಕಷ್ಟವೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವ್ರು ಯಾರೂ ತಿಳ್ದುಕೊಂಡಿಲ್ಲ ಪರಮಾತ್ಮನನ್ನ, ಪಾರಲೌಕಿಕ ತಂದೆಯನ್ನ. ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ.
ಅದಕ್ಕೆ ತಮ್ಮನ್ನ ಆತ್ಮನೆಂದು ತಿಳಿಯುವುದು, ತಂದೆಯನ್ನು ನೆನಪು ಮಾಡುವುದು ಅತಿ ಸಹಜ ಮತ್ತು ಇದೇ ಅತಿ ಕಷ್ಟ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಆತ್ಮವು ಅತಿ ಸೂಕ್ಷ್ಮ ನಕ್ಷತ್ರವಾಗಿದೆ, ತಂದೆಯೂ ನಕ್ಷತ್ರವಾಗಿದ್ದಾರೆ. ತಂದೆಯು ಸಂಪೂರ್ಣ ಪವಿತ್ರ ಆತ್ಮ ಆಗಿದ್ದಾರೆ ಹಾಗೂ ಆತ್ಮರು ಸಂಪೂರ್ಣ ಅಪವಿತ್ರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ನಕ್ಷತ್ರ ಇದ್ದಂಗಿದ್ದಾರೆ, ಆತ್ಮನೂ ನಕ್ಷತ್ರ ಸಮಾನನೇ ಇದೆ. ಆದರೆ ಸಂಪೂರ್ಣ ಪವಿತ್ರ ಆತ್ಮ ಬಾಬಾ ಆಗಿದ್ದಾರೆ, ನಾವು ಆತ್ಮರು ಸಂಪೂರ್ಣ ಅಪವಿತ್ರರಾಗಿ ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸಂಪೂರ್ಣ ಪವಿತ್ರ ಸಂಘ ಮೇಲೆತ್ತುತ್ತದೆ, ಅದು ಸಹ ಒಬ್ಬರಿಂದ ಮಾತ್ರ ಆ ಸಂಘ ಸಿಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ನಮ್ಮನ್ನು ಸಂಪೂರ್ಣ ಪವಿತ್ರ ಸಂಘ ಮೇಲೆತ್ತೈತೆ, ಅದು ಕೂಡ ಒಬ್ಬರಿಂದ ಮಾತ್ರ ಆ ಸಂಘ ನಮಗೆ ಸಿಗ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಗತ್ಯವಾಗಿ ಸಂಘ ಬೇಕಾಗುತ್ತದೆ, ನಂತರ ಪಂಚವಿಕಾರಗಳೆಂಬ ರಾವಣನ ಕೆಟ್ಟ ಸಂಘವು ಸಿಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವರಿಗೆ ರಾವಣ ಸಂಪ್ರದಾಯದವರೆಂದು ಹೇಳಲಾಗುವುದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ನಮಗೆ ಒಬ್ಬರಿಂದ ಸಂಘ ಸಿಗ್ತೈತೆ, ಅಗತ್ಯವಾಗಿ ನಮಗೆ ಸಂಘ ಬೇಕಾಗ್ತೈತೆ. ನಂತರ ಏನಾಯ್ತು, ಪಂಚವಿಕಾರಗಳೆಂಬ ರಾವಣನ ಕೆಟ್ಟ ಸಂಘ ಸಿಕ್ಕಿಬಿಡಿತು, ಅವರಿಗೆ ರಾವಣ ಸಂಪ್ರದಾಯದವರಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈಗ ನೀವು ರಾಮನ ಸಂಪ್ರದಾಯದವರಾಗುತ್ತಿದ್ದೀರಿ. ನೀವು ರಾಮನ ಸಂಪ್ರದಾಯದವರಾದ ನಂತರ ರಾವಣನ ಸಂಪ್ರದಾಯ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಜ್ಞಾನ ಬುದ್ಧಿಯಲ್ಲಿದೆ. ರಾಮನೆಂದು ಭಗವಂತನಿಗೆ ಹೇಳಲಾಗುತ್ತದೆ. ಭಗವಂತನೇ ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ, ಅಂದರೆ ಸೂರ್ಯವಂಶಿ ರಾಜ್ಯ ಸ್ಥಾಪನೆ ಮಾಡುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಈ ಜ್ಞಾನ ಎಲ್ಲ ಇವಾಗ ನಿಮ್ಮ ಬುದ್ಧಿಯಲ್ಲಿದೆ. ರಾಮ ಅಂತ ಭಗವಂತನಿಗೆ ಹೇಳೋದು, ಭಗವಂತನೇ ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ, ಅಂದರೆ ಸೂರ್ಯವಂಶಿ ರಾಜ್ಯ ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ರಾಮರಾಜ್ಯವೆಂದು ಹೇಳಬಾರದು, ಆದರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯವೆಂದು ತಿಳಿಸಿಕೊಡುವಾಗ ಸಹಜವಾಗಿರುತ್ತದೆ. ವಾಸ್ತವದಲ್ಲಿ ರಾಮರಾಜ್ಯ ಅಂತ ಹೇಳಬಾರದು, ಆದರೆ ರಾಮರಾಜ್ಯ ರಾವಣ ರಾಜ್ಯ ಅಂತ ತಿಳಿಸ್ಕೊಡ್ಲಿಕ್ಕೆ ಸಹಜ ಆಗ್ತೈತಲ್ವಾ, ಅದಕ್ಕೆ ಈ ರೀತಿ ಹೇಳ್ತಿದ್ದೀನಿ ಅಂತಾರೆ ಬಾಬಾ. ವಾಸ್ತವದಲ್ಲಿ ಅದು ಸೂರ್ಯವಂಶಿ ರಾಜ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ರಾಮರಾಜ್ಯ ಅಲ್ಲ, ಅದು ಸೂರ್ಯವಂಶಿ ರಾಜ್ಯ. ವಜ್ರದಂತಹ ಜೀವನವು ಹೇಗಾಗುತ್ತದೆ? ನಮ್ಮ ಜೀವನ ವಜ್ರದಂತಹ ಜೀವನ ಹೇಗಾಗ್ತೈತೆ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿ ವಜ್ರದಂತ ಜೀವನವು ಹೇಗಾಗುತ್ತದೆ ಎಂಬ ಚಿಕ್ಕದೊಂದು ಪುಸ್ತಕವಿದೆ. ಈ ವಜ್ರದಂತಹ ಜೀವನ ಯಾರಿಗೆ ಹೇಳಲಾಗುತ್ತದೆ? ಚಿಕ್ಕದೊಂದು ಪುಸ್ತಕ ಮಾಡಿದ್ದಾರಂತೆ. ಈ ವಜ್ರದಂತ ಜೀವನ ಅಂತ ಯಾರಿಗೆ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಎಂದು ನಿಮ್ಮ ವಿನಃ ಮನುಷ್ಯರಿಗೇನು ಗೊತ್ತಿದೆ? ಈ ರೀತಿ ವಜ್ರದಂತ ಜೀವನ ಯಾರಿಗೆ ಹೇಳ್ತಾರಂತ ನೀವು ಮಕ್ಕಳಿಗೆ ವಿನಃ ಮನುಷ್ಯರಿಗೆ ಗೊತ್ತಿಲ್ಲ ಅಂತಾರೆ ಬಾಬಾ. ಅದರಿಂದ ವಜ್ರದಂತಹ ದೇವತಾ ಜೀವನವು ಹೇಗಾಗುತ್ತದೆ ಎಂದು ಬರೆಯಬೇಕು. ಅದಕ್ಕಾಗಿ ಆ ಪುಸ್ತಕದಲ್ಲಿ ವಜ್ರದಂತಹ ದೇವತಾ ಜೀವನ ಹೇಗಾಗುತ್ತದೆ ಅಂತ ಬರೆಯಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ದೇವತಾ ಎಂಬ ಅಕ್ಷರ ಅದರೊಂದಿಗೆ ಸೇರ್ಪಡೆಯಾಗಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೀವು ನಮ್ಮ ಜೀವನ ವಜ್ರದಂತೆ ಆಗುತ್ತಿದೆ ಎಂದು ಇಲ್ಲಿ ಅನುಭವ ಮಾಡುತ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದನ್ನು ತಂದೆಯ ವಿನಃ ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ. ನಮ್ಮ ಜೀವನ ವಜ್ರದಂತ ಜೀವನ ಅಂತ ಅನುಭವ ಮಾಡ್ತೀವಿ, ಆದ್ರೆ ಆ ರೀತಿ ಬಾಬಾ ವಿನಃ ಬೇರೆ ಯಾರು ಮಾಡಲು ವಜ್ರದಂತೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪುಸ್ತಕವೇನು ಬಹಳ ಚೆನ್ನಾಗಿದೆ, ಅದರಲ್ಲಿ ಕೇವಲ ಈ ಅಕ್ಷರವನ್ನು ಸೇರಿಸಿ ಅಂತಾರೆ ಬಾಬಾ. ವಜ್ರದಂತ ಜೀವನ ಅಂತ ಪುಸ್ತಕದ ಹೆಸರು ಚೆನ್ನಾಗಿದೆ, ಆದ್ರೆ ಅದಕ್ಕೆ ದೇವತಾ ಅಂತ ಹೆಸರನ್ನು ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೀವು ಅಸುರಿ ಕವಡೆಯಂತಹ ಜನ್ಮದಿಂದ ಒಂದು ಪೈಸಾ ಖರ್ಚಿಲ್ಲದೆ ದೇವತಾ ವಜ್ರದಂತಹ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಬಾಬಾ ಹೇಳ್ತಾ ಇದ್ದಾರೆ, ಅಸುರಿ ಕವಡೆಯಂತಹ ಜನ್ಮದಿಂದ ಒಂದು ಪೈಸಾನೂ ಖರ್ಚಿಲ್ಲದೆ ದೇವತಾ ವಜ್ರದಂತಹ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಮಗು ತಂದೆಯ ಬಳಿ ಜನ್ಮ ಪಡೆದಾಗ ತಂದೆಯು ಆಸ್ತಿಗೆ ಅಧಿಕಾರಿಯಾಗುತ್ತದೆ. ಮಗು ಜನ್ಮ ಪಡೆದ ತಕ್ಷಣ ತಂದೆ ಆಸ್ತಿಗೆ ಅಧಿಕಾರ ಹುಟ್ಟಿಬಿಟ್ಟಾನ ಅಂತ ಹೇಳ್ತಾರಲ್ವಾ,
ಅದಕ್ಕೆ ಆಗ ಮಗುವಿಗೆ ಏನು ಖರ್ಚಾಗುತ್ತದೆ? ತಂದೆಗೆ ಮಗುವಾಗಿ ಹುಟ್ಟುವಾಗ ಮಗುವಿಗೆ ನನ್ನ ಖರ್ಚಿರ್ತೈತೇನು ಕೇಳ್ತಾರೆ ಬಾಬಾ. ಮಡಿಲಿಗೆ ಬಂದಿತೆಂದರೆ ಆಸ್ತಿಗೆ ಅಧಿಕಾರಿಯಾಯಿತು. ಕೇವಲ ತಂದೆಯೂ ಖರ್ಚು ಮಾಡಬೇಕಾಗುತ್ತದೆ, ಆದರೆ ಮಗುವಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಮಡಿಲಿಗೆ ಬಂದಿತೆಂದರೇನೆ ಆಸ್ತಿಗೆ ಅಧಿಕಾರಿ ಆಗಿಬಿಡ್ತೀವ ಮಗು. ಕೇವಲ ತಂದೆ ಖರ್ಚು ಮಾಡ್ಬೇಕಾಗ್ತೈತೆ ಹೊರತಾಗಿ ಆ ಮಗುವೇನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಈಗಿನ ಕಾಲದಲ್ಲಂತೂ ಇನ್ನ ಜಾಸ್ತಿ ಖರ್ಚು. ಈಗ ನೀವು ಏನನ್ನೂ ಖರ್ಚು ಮಾಡಿದ್ದೀರಿ ಕೇಳ್ತಾರೆ ಬಾಬಾ. ನಾವು ಬಾಬಾನ ಮಕ್ಕಳಾಗ್ಲಿಕ್ಕೆ ಏನನ್ನ ಖರ್ಚು ಮಾಡಿದ್ದೀವೇನು? ತಂದೆಯು ಮಗುವಾಗಲು ಏನಾದರೂ ಖರ್ಚಾಗುತ್ತದೆಯೇನು ಕೇಳ್ತಾರೆ ಬಾಬಾ. ಇಲ್ಲ. ಲೌಕಿಕ ತಂದೆಗೂ ಮಗುವಾಗುವುದರಲ್ಲಿಯೂ ಖರ್ಚಾಗುವುದಿಲ್ಲ. ಹಾಗೆಯೇ ಲೌಕಿಕ ತಂದೆಗೂ ಮಗುವಾಗುವುದರಲ್ಲಿಯೂ ಖರ್ಚಾಗುವುದಿಲ್ಲ. ಹಾಗೆಯೇ ಪಾರಲೌಕಿಕ ತಂದೆಗೆ ಮಗುವಾಗುವುದರಲ್ಲಿಯೂ ಏನೂ ಖರ್ಚಾಗುವುದಿಲ್ಲ. ಆ ಲೌಕಿಕ ತಂದೆಗೆ ಮಗ ಆಗ್ಬೇಕಂದ್ರೆ ಆ ಮಗಗೇನು ಖರ್ಚಾಗೋದಿಲ್ಲ. ಅದೇ ರೀತಿಲಿ ನಾವು ಪಾರಲೌಕಿಕ ತಂದೆಗೆ ಮಕ್ಕಳಾಗ್ಬೇಕಂದ್ರೆ ನಮಗ್ ಕೂಡ ಏನು ಖರ್ಚಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಲ್ಲಂತೂ ತಂದೆಯೇ ಕುಳಿತು ಓದಿಸುತ್ತಾರೆ. ಓದಿಸಿ ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ನೀವೇನು ಚಿಕ್ಕ ಮಕ್ಕಳಲ್ಲ, ದೊಡ್ಡವರಾಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಗೆ ಮಗುವಾಗುವುದರಿಂದ ತಂದೆಯು ಸಲಹೆ ಕೊಡುತ್ತಾರೆ. ನೀವು ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು. ನಾವು ಬಾಬಾರವರಿಗೆ ಮಕ್ಕಳಾದಂತ ತಕ್ಷಣ ಬಾಬಾ ನಮಗೆ ಸಲಹೆ ಕೊಡ್ತಾರೆ, ನೀವು ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು. ಅದಕ್ಕಾಗಿ ಅಗತ್ಯವಾಗಿ ಪವಿತ್ರರಾಗಬೇಕು. ನಮ್ಮ ರಾಜಧಾನಿಯನ್ನು ನಾವು ಸ್ಥಾಪನೆ ಮಾಡಬೇಕಂದ್ರೆ ಅಗತ್ಯವಾಗಿ ಪವಿತ್ರರಾಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೀಗೆ ಇಲ್ಲಿ ಸ್ವಲ್ಪವೂ ಖರ್ಚಾಗುವುದಿಲ್ಲ. ಗಂಗೆಯಲ್ಲಿ ಹೋಗಿ ತೀರ್ಥಯಾತ್ರೆಯಲ್ಲಿ ಸ್ನಾನ ಮಾಡಲು ಖರ್ಚಾಗುತ್ತದೆಯಲ್ಲವೇ? ಆದರೆ ನಿಮಗೆ ತಂದೆಯ ಬಗ್ಗೆ ನಿಶ್ಚಯವಾಗಲು ಖರ್ಚಾಯಿತೇನು ಹೇಳ್ತಾರೆ ಬಾಬಾ. ಪಾವನರಾಗ್ಲಿಕ್ಕೆ ಗಂಗೆಯಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡ್ಲಿಕ್ಕೆ ಖರ್ಚಾಗ್ತೈತೆ. ಆದ್ರೆ ನಮಗೆ ಬಾಬಾನ ಬಗ್ಗೆ ನಿಶ್ಚಯವಾಗ್ಲಿಕ್ಕೆ ನನ್ನ ಖರ್ಚಾಯ್ತೇನು ಕೇಳ್ತಾರೆ ಬಾಬಾ. ನಿಮ್ಮ ಬಳಿ ಸೇವಾ ಕೇಂದ್ರಕ್ಕೆ ಬರುತ್ತಾರೆ. ನೀವು ಅವರಿಗೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಆಸ್ತಿಯನ್ನು ಪಡೆಯಿರಿ ಎಂದು ಹೇಳುತ್ತೀರಿ. ತಂದೆಯು ಸ್ವಯಂ ಹೇಳುತ್ತಾರೆ, ನಿಮಗೆ ನನ್ನ ಆಸ್ತಿಯು ಬೇಕಾದರೆ ಪತಿತರಿಂದ ಪಾವನರಾಗಿ, ಆಗ ಪಾವನ ವಿಶ್ವಕ್ಕೆ ಮಾಲೀಕರಾಗುತ್ತೀರಿ. ಬಾಬಾ ಹೇಳ್ತಾ ಇದ್ದಾರೆ, ನಿಮಗೆ ನನ್ನ ಆಸ್ತಿ ಬೇಕಂದರೆ ಪತಿತರಿಂದ ಪಾವನ ಆಗಿರಿ, ಪಾವನ ವಿಶ್ವಕ್ಕೆ ಮಾಲೀಕರು ಆಗಿಬಿಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ತಂದೆಯು ವೈಕುಂಠದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆಂದು ಸಹ ತಿಳಿದಿದ್ದೀರಿ. ಬುದ್ಧಿವಂತ ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾರವರೇ ಬಂದು ವೈಕುಂಠವನ್ನು ಸ್ಥಾಪನೆ ಮಾಡ್ತಿದ್ದಾರೆ ಅಂತ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಬುದ್ಧಿವಂತ ಮಕ್ಕಳು ಇನ್ನೂ ಚೆನ್ನಾಗಿ ತಿಳಿದುಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆ ವಿದ್ಯೆಗೆ ಎಷ್ಟೊಂದು ಖರ್ಚಾಗುತ್ತದೆ, ಅದು ವಿನಾಶವಾಗಿ ಬಿಡುತ್ತದೆ. ಮಕ್ಕಳು ಆದರೆ ಇಲ್ಲಿ ಸ್ವಲ್ಪವೂ ಖರ್ಚಾಗುವುದಿಲ್ಲ. ಆತ್ಮವು ಹೇಳುತ್ತದೆ, ನಾವು ಅವಿನಾಶಿಯಾಗಿದ್ದೇವೆ, ಈ ಶರೀರವು ವಿನಾಶವಾಗಿ ಬಿಡುತ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಆ ಹೊರಗಿನ ವಿದ್ಯೆ ಓದ್ಬೇಕಂದ್ರೆ ಬಹಳಷ್ಟು ಖರ್ಚಾಗ್ತೈತೆ, ಆದ್ರೆ ಇಲ್ಲಿ ಸ್ವಲ್ಪ ಕೂಡ ಖರ್ಚಾಗೋದಿಲ್ಲ. ಅದಕ್ಕಾಗಿ ಆತ್ಮನೇ ಹೇಳ್ತೈತೆ, ನಾವು ಆತ್ಮ ಅವಿನಾಶಿಯಾಗಿದ್ದೇವೆ, ಈ ಶರೀರ ವಿನಾಶವಾಗುತ್ತದೆ ಅಂತ. ಮಕ್ಕಳು ಮರಿ ಎಲ್ಲರೂ ವಿನಾಶವಾಗಿ ಬಿಡುತ್ತಾರೆ, ಒಳ್ಳೆಯದು. ನಂತರ ಇಷ್ಟೊಂದು ಹಣವನ್ನು ಸೇರಿಸಿ ಏನು ಮಾಡುತ್ತೀರಿ? ಎಲ್ಲಾ ವಿನಾಶ ಆಗದೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ವಿನಾಶ ಆಗೋದೆ. ಆ ಇಷ್ಟೊಂದು ಹಣ ಎಲ್ಲ ಸೇರಿಸಿ ಅವಾಗ ಏನ್ ಮಾಡ್ತೀರಿ ಎಲ್ಲರೂ ಹೋದ್ಮೇಲೆ ಕೇಳ್ತಾರೆ ಬಾಬಾ. ಯೋಚನೆ ಇರುತ್ತದೆ ಎಲ್ಲವೇ? ಯಾರಾದರೂ ಶ್ರೀಮಂತರಾಗಿದ್ದು ಅವರಿಗೆ ಮಕ್ಕಳಿಲ್ಲದಿರುವಾಗ ಒಂದು ವೇಳೆ ಅವರಿಗೆ ಜ್ಞಾನ ಪ್ರಾಪ್ತಿಯಾದರೆ ಈ ಸ್ಥಿತಿಯಲ್ಲಿ ಹಣವನ್ನು ಏನು ಮಾಡಬೇಕೆಂದು ತಿಳಿಯುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಈ ಯೋಚನೆ ಬರ್ತೈತೆ ಅಲ್ವಾ, ಶ್ರೀಮಂತರಾಗಿರ್ತಾರೆ, ಅವರಿಗೆ ಮಕ್ಕಳಿರೋದಿಲ್ಲ, ಅಂತವ್ರಿಗೆ ಈ ಜ್ಞಾನ ಪ್ರಾಪ್ತಿ ಆಯ್ತಂದ್ರೆ ಆ ಸ್ಥಿತಿಯಲ್ಲಿ ಹಣವನ್ನು ಏನು ಮಾಡ್ಬೇಕಂತ ತಿಳ್ಕೊಂಡಿರ್ತಾರೆ. ಯಜ್ಞಕ್ಕೆ ಉಪಯೋಗಿಸಿದ್ರೆ ಬಾಬಾನನ್ನೇ ಮಗನ ಮಾಡ್ಕೋಬೇಕು ಅನ್ನೋದು ಅವರಿಗೆ ತಿಳಿದಿರ್ತೈತೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ವಿದ್ಯೆಯಂತೂ ಸಂಪಾದನೆಯಾಗಿದೆ. ತಂದೆ ತಿಳಿಸಿದ್ದಾರೆ, ಒಬ್ಬ ಅಬ್ರಹಾಂ ಲಿಂಕನ್ ಇದ್ದ.
ಅವನು ಬಡವನಾಗಿದ್ದನು. ಅವನು ರಾತ್ರಿಯೆಲ್ಲ ಓದುತ್ತಿದ್ದನು. ಓದಿ ಓದಿ ಅಧ್ಯಕ್ಷನಾಗುವಷ್ಟು ಬುದ್ಧಿವಂತನಾಗಿ ಬಿಟ್ಟನು. ಜನ ಶುಲ್ಕವಿಲ್ಲದೆ ಓದಿ ಅಧ್ಯಕ್ಷರಾಗಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಅಬ್ರಹಾಂ ಲಿಂಕನ್ ಅನ್ನುವರು ಬಹಳ ಬಡವರಂತೆ. ಅವರು ರಾತ್ರಿಯಲ್ಲಿ ಓದಿ ಓದಿ ಅಧ್ಯಕ್ಷನಾಗುವಷ್ಟು ಅಮೆರಿಕಾಗೆ ಅಧ್ಯಕ್ಷನಾಗುವಷ್ಟು ಬುದ್ಧಿವಂತನಾಗಿ ಬಿಟ್ಟ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕೆ ಖರ್ಚಾಯ್ತೇನು ಅಂತ ಕೇಳ್ತಾ ಇದ್ದಾರೆ ಬಾಬಾ. ಏನೂ ಇಲ್ಲ, ಬಹಳಷ್ಟು ಬಡವರಿಗೆ ಓದಲು ಹಣ ತೆಗೆದುಕೊಳ್ಳುವುದಿಲ್ಲ. ಇವಾಗಂತ ಇನ್ನ ಜಾಸ್ತಿ ಬಡವರಿಗೆ ಹಣ ಇಲ್ದಂಗೆ ಎಲ್ಲ ಕೊಡ್ತಾ ಇದ್ದಾರಲ್ವಾ, ತೆಗೆದುಕೊಳ್ಳುವುದಿಲ್ಲ. ಹೀಗೆ ಬಹಳ ಜನ ಶುಲ್ಕವಿಲ್ಲದೆ ಓದಿ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಬಹಳ ಜನ ಕೂಡ ಬಡವರು ಏನು ಫೀಸ್ ಕಟ್ಲಿಲ್ದಂಗಾನೆ ಅಧ್ಯಕ್ಷರಾದವರು ಕೂಡ ಬಹಳ ಮಂದಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಎಷ್ಟೊಂದು ದೊಡ್ಡ ಪದವಿಗಳನ್ನು ಪಡೆದಿದ್ದಾರೆ. ಈ ಈಶ್ವರಿಯ ಸರ್ಕಾರವೂ ಸಹ ಯಾವುದೇ ಖರ್ಚನ್ನು ತೆಗೆದುಕೊಳ್ಳುವುದಿಲ್ಲ. ಅಲ್ಲಿ ಬಡವರು ಓದಿ ದೊಡ್ಡ ದೊಡ್ಡ ಪದವಿ ಯಾವ ರೀತಿ ಪಡ್ಕೊಂಡ್ರು ಅದೇ ರೀತಿ ಇಲ್ಲಿ ಈಶ್ವರಿಯ ಮಿಷನ್ ನಲ್ಲಿ ಕೂಡ ಯಾವುದೇ ಖರ್ಚಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಡೀ ಪ್ರಪಂಚವೇ ಬಡತನದಲ್ಲಿದೆ ಎಂದು ತಿಳಿದುಕೊಂಡಿದ್ದೆ. ಒಂದು ವೇಳೆ ಎಷ್ಟೇ ಶ್ರೀಮಂತರಿರಬಹುದು, ಲಕ್ಷಾಧಿಪತಿಗಳಿರಬಹುದು, ಕೋಟ್ಯಾಧಿಪತಿಗಳಿರಬಹುದು, ಅವರೂ ಸಹ ಬಡವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಮ್ಗಿಷ್ಟೈತ್ ಅಷ್ಟೈತ್ ಅಂತ ಹೇಳ್ತಾರಲ್ವಾ, ಎಷ್ಟು ಶ್ರೀಮಂತರು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಇದ್ರು ಕೂಡ ಬಾಬಾನ ಲೆಕ್ಕದಲ್ಲಿ ಬಡವರೇ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾವು ಅವರನ್ನು ಶ್ರೀಮಂತರನ್ನಾಗಿ ಮಾಡುತ್ತೇವೆ. ಭಲೆ ಅವರ ಬಳಿ ಎಷ್ಟೇ ಹಣವಿರಬಹುದು, ಇದು ಸ್ವಲ್ಪ ದಿನಕ್ಕಾಗಿ ಎಂದು ತಿಳಿದುಕೊಂಡಿದ್ದೀರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಅವರಲ್ಲಿ ಎಷ್ಟು ಶ್ರೀಮಂತರಾಗಿದ್ರು ಕೂಡ, ಅವರ ಬಳಿ ಎಷ್ಟೇ ಹಣ ಇದ್ರು ಕೂಡ ಸ್ವಲ್ಪ ದಿನಕ್ಕಾಗಿ ಅಂತ ನೀವು ತಿಳ್ಕೊಂಡಿದ್ದೀರಿ. ಇದೆಲ್ಲವೂ ಮಣ್ಣು ಪಾಲಾಗಿ ಬಿಡುತ್ತದೆ ಅಂದಾಗ ಎಲ್ಲರೂ ಬಡವರೇ ಅಲ್ಲವೇ, ಎಲ್ಲ ಮಣ್ಣು ಪಾಲಾಗೋದೆ ಅಂದಾಗ ಏನಾಯ್ತು, ಎಲ್ಲರೂ ಬಡವರೇ ಅಂತಾರೆ ಬಾಬಾ. ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ. ತಂದೆಯು ಮಕ್ಕಳಿಂದ ವಿದ್ಯಾಭ್ಯಾಸಕ್ಕಾಗಿ ಏನು ತೆಗೆದುಕೊಳ್ಳುತ್ತಾರೆ ಕೇಳ್ತಾರೆ ಬಾಬಾ. ನಾನು ನಿಮ್ಮಿಂದ ನಿಮಗೆ ಓದಿಸ್ತೀನಿ ಅಂತ ಏನನ್ನ ತೆಗೆದುಕೊಳ್ತೀನೇನೋ ಕೇಳ್ತಾರೆ ಬಾಬಾ. ತಂದೆಯಂತೂ ವಿಶ್ವದ ಮಾಲೀಕರಾಗಿದ್ದಾರೆ. ಮಕ್ಕಳು ಸಹ ನಾವು ಭವಿಷ್ಯದಲ್ಲಿ ಆಗುತ್ತೇವೆಂದು ತಿಳಿದುಕೊಂಡಿದ್ದಾರೆ. ನಾನು ಇದನ್ನು ಸ್ಥಾಪನೆ ಮಾಡುವುದಕ್ಕೆ ಬಂದಿದ್ದೇನೆ. ಬ್ಯಾಡ್ಜಿನಲ್ಲಿಯೂ ಇದರ ತಿಳುವಳಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ನಾನು ವಿಶ್ವದ ಮಾಲೀಕನಾಗಿದ್ದೇನೆ ಅಂತ ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ. ಭವಿಷ್ಯದಲ್ಲಿ ಹೀಗಾಗ್ತೀನಿ ಅಂದ್ರೆ ಲಕ್ಷ್ಮೀನಾರಾಯಣರಂತೆ ಆಗ್ತೀನಿ ಅಂತ ನೀವು ತಿಳ್ಕೊಂಡಿದ್ದೀರಿ. ಬಾಬಾ ಹೇಳ್ತಾ ಇದ್ದಾರೆ, ಆ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೆ ನಾನು ಬಂದಿದ್ದೀನಿ. ಇದು ಬ್ಯಾಡ್ಜಿನಲ್ಲಿ ಕೂಡ ಇದರ ತಿಳುವಳಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹೊಸ ಹೊಸ ಸಂಶೋಧನೆಗಳು ನಡೆಯುತ್ತಿರುತ್ತವೆ. ಶಿವತಂದೆಯು ಹೇಳುತ್ತಾರೆ, ನನ್ನ ಆತ್ಮದಲ್ಲಿ ಎಲ್ಲವೂ ನಿಗದಿಯಾಗಿದೆ. ಯಾರು ವಿಕಾರಿ ಪತಿತರಾಗಿದ್ದಾರೆ ಅವರನ್ನು ತಂದೆಯು ಬಂದು ಪಾವನ ಮಾಡುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಹೊಸ ಹೊಸ ಸಂಶೋಧನೆಗಳು ನಡೀತಾ ಇರ್ತವೆ. ಶಿವಬಾಬಾರವರು ಹೇಳ್ತಾ ಇದ್ದಾರೆ, ನನ್ನ ಆತ್ಮದಲ್ಲಿ ಎಲ್ಲಾ ನಿಗದಿಯಾಗಿದೆ. ಈ ಜ್ಞಾನ ಎಲ್ಲ ನನ್ನ ಆತ್ಮನಲ್ಲಿ ನಿಗದಿಯಾಗಿದೆ. ಅದಕ್ಕಾಗಿ ಹೇಳ್ತಾರೆ ಬಾಬಾ, ಯಾರು ವಿಕಾರಿ ಪತಿತರಾಗಿದ್ದಾರೆ ಅವರನ್ನು ತಂದೆ ಬಂದು ಈಗ ಪಾವನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. 5000 ವರ್ಷಗಳ ಹಿಂದೆ ತಂದೆಯಿಂದ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮುಖ್ಯ ಮಾತು, ನನ್ನೊಬ್ಬನನ್ನೇ ನೆನಪು ಮಾಡಿ, ಮಾಮೇಕಂ ಯಾದ್ ಕರೋ. ಮುಖ್ಯವಾದ ಮಾತು, ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆಯು ಸನ್ಮುಖದಲ್ಲಿ ಬಂದು ತಿಳಿಸುತ್ತಾರೆ. ರಥ ಸಿಕ್ಕಿರುವುದರಿಂದ ತಂದೆಯು ಬಂದು ಬಿಟ್ಟರು. ಒಂದೇ ರಥವು ನಿಗದಿಯಾಗಿದೆ ಅಂತಾರೆ ಬಾಬಾ. ನನಗೆ ಈ ರಥ ಸಿಕ್ಕುವುದರಿಂದ ಬಂದಿದ್ದೇನೆ, ನನಗೆ ಒಂದೇ ರಥ ನಿಗದಿಯಾಗಿರುವುದು ಅಂತಾರೆ ಬಾಬಾ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಇದು ಪರಿವರ್ತನೆ ಆಗುವುದಿಲ್ಲ. ಒಬ್ಬ ಬ್ರಹ್ಮ ಬಾಬಾರವರಲ್ಲಿ ಬರುವುದೇ ನಿಗದಿಯಾಗಿದೆ. ಇದು ಮಾಡಲ್ಪಟ್ಟಂತಹ ನಾಟಕ, ಇದು ಪರಿವರ್ತನೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ವಜ್ರದ ವ್ಯಾಪಾರಿಯಾಗಿದ್ದರು, ಹೇಗೆ ಪ್ರಜಾಪಿತ ಆದರೆಂದು ಹೇಳುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಅವರು ನೋಡಿದ್ರೆ ವಜ್ರದ ವ್ಯಾಪಾರಿ ಆಗಿದ್ರು, ಈಗ ನೋಡಿದ್ರೆ ಅವರು ಪ್ರಜಾಪಿತ ಆಗಿಬಿಟ್ರು ಅಂತಾರೆ ಬಾಬಾ. ಇವರು ವಜ್ರದ ವ್ಯಾಪಾರಿಯಾಗಿದ್ದಾರೆಂದು ತಿಳಿದುಕೊಂಡಿದ್ದರು. ವಜ್ರದ ವ್ಯಾಪಾರ ಒಂದು ಅಸಲಿ, ಇನ್ನೊಂದು ನಕಲಿ ವ್ಯಾಪಾರವಾಗಿದೆ.
ಮತ್ತು ಸ್ಥೂಲ ವಜ್ರದ ವ್ಯಾಪಾರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಇವರು ವಜ್ರದ ವ್ಯಾಪಾರಿ ಬ್ರಹ್ಮ ಬಾಬಾ. ಇದು ತಿಳ್ಕೊಂಡಿದ್ದೀರಿ. ವಜ್ರದ ವ್ಯಾಪಾರ ಒಂದು ಅಸಲಿ, ಇನ್ನೊಂದು ನಕಲಿ ವ್ಯಾಪಾರ. ಒಂದು ಸ್ಥೂಲ ವಜ್ರದ ವ್ಯಾಪಾರವಾಗಿದೆ. ಇದರಲ್ಲಿಯೂ ಅಸಲಿ ವಜ್ರಗಳನ್ನು ತಂದೆಯು ಕೊಡುತ್ತಾರೆ. ಅದರಿಂದ ಆ ವಜ್ರಗಳು ಯಾವ ಕೆಲಸಕ್ಕೆ ಬರುತ್ತವೆ? ಆ ವಜ್ರವು ಏನಿದ್ದಂಗೆ ಅಂತಾರೆ ಬಾಬಾ, ಅವು ನಕಲಿ ವಜ್ರಗಳಂತಾರೆ ಬಾಬಾ. ಈ ಜ್ಞಾನ ರತ್ನಗಳು ಬಾಬಾ ಕೊಡುವಂತ ಇವು ಅಸಲಿ ವಜ್ರಗಳು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ವಜ್ರಗಳ ಮುಂದೆ ಆ ವಜ್ರಗಳು ಏನು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇವು ಜ್ಞಾನ ರತ್ನಗಳಾಗಿವೆ. ಈ ವಜ್ರಗಳ ಮುಂದೆ ಆ ವಜ್ರಗಳಿಗೆ ಬೆಲೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಾವಾಗ ಈ ರತ್ನಗಳು ಅವರಿಗೆ ದೊರೆತವು, ಆಗ ಆ ವಜ್ರಗಳ ವ್ಯಾಪಾರವು ಕೆಲಸಕ್ಕೆ ಬಾರದೆಂದು ತಿಳಿದು ತೊರೆದು ಬಿಟ್ಟರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾರವರಿಗೆ ಯಾವಾಗ ಈ ಜ್ಞಾನ ಸಿಕ್ಕಿತೋ, ಆ ರತ್ನಗಳೆಲ್ಲ ಏನಂತ ಯಾವ ಕೆಲಸಕ್ಕೆ ಬರೋದಿಲ್ಲ ವಜ್ರ ಅಂತ ಅವ್ರನ್ನ ತೊರೆದು ಬಿಟ್ರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಅವಿನಾಶಿ ಜ್ಞಾನ ರತ್ನಗಳು ಒಂದೊಂದು ಲಕ್ಷ ರೂಪಾಯಿ ಇದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇವು ಅವಿನಾಶಿ ಜ್ಞಾನ ರತ್ನಗಳು. ಒಂದೊಂದು ರತ್ನ ಕೂಡ ಲಕ್ಷಾಂತರ ರೂಪಾಯಿ ಇದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಿಮಗೆ ಎಷ್ಟೊಂದು ರತ್ನಗಳು ಸಿಗುತ್ತವೆ, ಈ ಜ್ಞಾನ ರತ್ನಗಳೇ ಸತ್ಯವಾಗುತ್ತವೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಮಗೆ ಒಂದೊಂದು ರತ್ನ ಸಿಗ್ತಾ ಇದೆ ಅಂದ ಮೇಲೆ ಈ ಜ್ಞಾನ ರತ್ನಗಳೇ ನಮಗೆ ಸತ್ಯವಾಗಿ ಉಳಿದುಕೊಳ್ತವೆ. ಸಂಪಾದನೆ ಮಾಡಿದ್ದೆಲ್ಲ ಏನು ಉಳಿಯೋದಿಲ್ಲ. ನಿಮಗೆ ಗೊತ್ತಿದೆ, ತಂದೆಯು ಈ ರತ್ನಗಳನ್ನು ಜೋಳಿಗೆ ತುಂಬಲು ಕೊಡುತ್ತಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಈ ಜ್ಞಾನ ರತ್ನಗಳನ್ನು ನಮ್ಮ ಜೋಳಿಗೆ ತುಂಬಲಿಕ್ಕೆ ಕೊಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಇವು ಉಚಿತವಾಗಿ ಸಿಗುತ್ತವೆ, ಇವಕ್ಕೇನು ನೀವು ಖರ್ಚು ಮಾಡ್ಬೇಕಾಗಿಲ್ಲ, ಉಚಿತವಾಗಿ ಸಿಗ್ತವೆ ಅಂತಾರೆ ಬಾಬಾ. ಏನು ಖರ್ಚಾಗುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಲ್ಲಿ ಸತ್ಯಯುಗದಲ್ಲಿ ಗೋಡೆ ಠಾವಣಿ ಎಲ್ಲದರ ಮೇಲೆ ವಜ್ರ ವೈಢೂರ್ಯಗಳಿಂದ ಶೃಂಗಾರ ಮಾಡಿರುತ್ತಾರೆ. ಅವುಗಳ ಬೆಲೆ ಏನಿರುತ್ತದೆ ಹೇಳ್ತಾರೆ ಬಾಬಾ. ಸತ್ಯಯುಗದಲ್ಲಿ ಗೋಡೆಗಳ ಮೇಲೆ ಎಲ್ಲಾ ಕಡೆ ಕೂಡ ವಜ್ರ ವೈಢೂರ್ಯಗಳಿಂದ ಶೃಂಗಾರ ಮಾಡಿರ್ತಾರೆ. ಆದರೆ ಅವುಗಳ ಬೆಲೆ ಏನು ಇರೋದಿಲ್ಲ ಅಂತಾರೆ ಬಾಬಾ. ನಂತರ ಹೆಚ್ಚುತ್ತದೆ. ಸತ್ಯಯುಗದಲ್ಲಿ ನಿಮಗಾಗಿ ವಜ್ರ ವೈಢೂರ್ಯಗಳು ಬಹಳ ಸುಲಭ ಎನಿಸುತ್ತವೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಅಲ್ಲಿ ಖರ್ಚೇ ಇರೋದಿಲ್ಲ ಮನೆಗಳಿಗೆ ಇಡಕ್ಕೆ. ಆದರೆ ನಂತರದಲ್ಲಿ ಅವು ಅಲ್ಲಿ ಸುಲಭ ಅನಿಸ್ತವೆ. ದ್ವಾಪರ ಯುಗದಿಂದ ಅವೆಲ್ಲ ರೇಟ್ಗಳು ಕಟ್ಟಿರ್ತಾರೆ, ಆವಾಗ ರೇಟೇ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದು ಮಕ್ಕಳಿಗೆ ನಿಶ್ಚಯವಿರಬೇಕಾಗಿದೆ. ತಂದೆ ತಿಳಿಸಿದ್ದಾರೆ, ಇವರು ರೂಪನೂ ಆಗಿದ್ದಾರೆ, ಭಗವಂತನೂ ಆಗಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಗೆ ನಿಶ್ಚಯ ಇರಬೇಕು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ರೂಪನೂ ಆಗಿದ್ದಾರೆ, ಭಗವಂತನೂ ಆಗಿದ್ದಾರೆ. ಬಾಬಾ ರೂಪನೂ ಆಗಿದ್ದಾರೆ, ಬಸಂತನೂ ಆಗಿದ್ದಾರೆ. ತಂದೆಯದು ಅತಿ ಸೂಕ್ಷ್ಮ ರೂಪವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾರವರದು ಅತಿ ಸೂಕ್ಷ್ಮ ರೂಪ. ಅವರಿಗೆ ಜ್ಞಾನಸಾಗರನೆಂದೂ ಕರೆಯಲಾಗುವುದು. ಬಾಬಾರವರಿಗೆ ಜ್ಞಾನಸಾಗರ ಅಂತ ಕರೆಯೋದು. ಇವು ಜ್ಞಾನ ರತ್ನಗಳಾಗಿವೆ. ಇವುಗಳಿಂದ ನೀವು ಬಹಳ ಧನವಂತರಾಗುತ್ತೀರಿ. ಬಾಕಿ ಯಾವುದೇ ಅಮೃತ ಅಥವಾ ನೀರಿನ ಮಳೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾರವರನ್ನೇ ಜ್ಞಾನಸಾಗರ ಅಂತ ಕರೆಯೋದು. ಇವೆಲ್ಲ ಜ್ಞಾನ ರತ್ನಗಳು. ಇವುಗಳಿಂದ ನಾವೇನಾಗ್ತೀವಿ? ಬಹಳ ಧನವಂತರಾಗ್ತೀವಿ. ಅಷ್ಟೇ ಹೊರತಾಗಿ ಯಾವುದೇ ಅಮೃತ ಅಥವಾ ನೀರಿನ ಮಳೆಯಿಂದ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ವಿದ್ಯೆಯಲ್ಲಿ ಮಳೆಯ ಮಾತು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪಾವನರಾಗಲು ಖರ್ಚು ಸಹ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈಗ ನಿಮಗೆ ತಿಳುವಳಿಕೆ ಬಂದಿದೆ. ಪತಿತ ಪಾವನನು ಒಬ್ಬರೇ ತಂದೆಯಾಗಿದ್ದಾರೆಂದು ನೀವು ತಿಳಿದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾವು ಪಾವನರಾಗ್ಲಿಕ್ಕೆ ಖರ್ಚು ಸಹ ಏನಾಗೋದಿಲ್ಲ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಪತಿತ ಪಾವನ ಒಬ್ಬ ತಂದೆನೇ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ನಿಮ್ಮ ಯೋಗ ಬಲದಿಂದ ನೀವು ಪಾವನರಾಗುತ್ತಿದ್ದೀರಿ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಮಾಡುವ ಯೋಗ ಬಲದಿಂದಲೇ ನೀವು ಪಾವನರಾಗ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೊರಟು ಹೋಗುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಯೋಗ ಬಲದಿಂದ ನೀವು ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೊರಟು ಹೋಗ್ತೀವಂತ ನೀವು ಮಕ್ಕಳೇ
ತಿಳಿದುಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈಗ ಯಾವುದು ಸರಿಯಾಗಿದೆ? ಈ ಎಲ್ಲಾ ಮಾತುಗಳಲ್ಲಿ ಬುದ್ಧಿಯು ವಿಚಾರ ಮಾಡುತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ ಯಾವ ಮಾತು ಸರಿ ಅಂತ ಈ ಎಲ್ಲಾ ಮಾತುಗಳು ಬುದ್ಧಿಯಲ್ಲಿ ವಿಚಾರ ಮಾಡ್ತಾ ಇರ್ಬೇಕು ನೀವು ಮಕ್ಕಳು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾಟಕದಲ್ಲಿ ಈ ಭಕ್ತಿಯ ಪಾತ್ರವು ಖಂಡಿತ ನಡೆಯುತ್ತದೆ. ಈಗ ತಂದೆಯೂ ಹೇಳುತ್ತಾರೆ, ಈಗ ನೀವು ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗಬೇಕು. ಈಗ ಯಾರು ಪಾವನರಾಗುತ್ತಾರೆ ಅವರು ಹೋಗುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ, ಈಗ ನೀವು ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗ್ಬೇಕು. ಈಗ ಯಾರು ಪಾವನ ಆಗ್ತಾರೆ ಅವರೇ ಪಾವನ ಪ್ರಪಂಚಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಾರು ಇಲ್ಲಿಯ ಸಸಿಯಾಗಿರುತ್ತಾರೆ ಅವರೇ ಹೊರಟು ಬರುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಉಳಿದವರೆಲ್ಲರೂ ತಿಳಿದುಕೊಳ್ಳುವುದಿಲ್ಲ, ಅವರಂತೂ ಕೆಸರಿನಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ ಯಾರು ಈ ವೃಕ್ಷದ ಸಸಿಯಾಗಿರ್ತಾರೋ ಅವರೇ ಇಲ್ಲಿಗೆ ಬರ್ತಾರೆ. ಉಳಿದವರೆಲ್ಲ ತಿಳಿದುಕೊಳ್ಳೋದಿಲ್ಲ, ಅವರ ಕೆಸರಿನಲ್ಲೇ ಸಿಕ್ಕಿ ಹಾಕೊಂಡಿರ್ತಾರೆ. ಎಷ್ಟು ಹೇಳಿದ್ರು ಕೂಡ ಅವ್ರ ಕಿವಿಯಲ್ಲಿ ಹೋಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಾವಾಗ ಇದನ್ನೆಲ್ಲ ಕೇಳುತ್ತಾರೆ ಆಗ ಅಂತ್ಯದಲ್ಲಿ ಹೀಗೆ ಹೇಳುತ್ತಾರೆ, ಅಹೋ ಪ್ರಭು ನಿನ್ನ ಲೀಲೆ ಅಪರಂ ಅಪಾರ ಅಂತೇಳಿ ಅಂತ್ಯದಲ್ಲಿ ಹೇಳ್ತಾರೆ ಅಂತಾರೆ ಬಾಬಾ. ಹೇಗೆ ನೀವು ಹಳೆಯ ಪ್ರಪಂಚವನ್ನು ಹೊಸ ಪ್ರಪಂಚವನ್ನಾಗಿ ಮಾಡುತ್ತೀರಿ? ನಿಮ್ಮ ಈ ಜ್ಞಾನ ಸಮಾಚಾರ ಪತ್ರಿಕೆಗಳಲ್ಲಿಯೂ ಸಹ ಬಹಳಷ್ಟು ಬರುತ್ತಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ ನೀವು ಈ ಹಳೆ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಹೇಗೆ ಮಾಡ್ತೀರಿ ಅಂತ ನಿಮ್ಮ ಈ ಜ್ಞಾನ ಸಮಾಚಾರ ಎಲ್ಲ ಕೂಡ ಪತ್ರಿಕೆಗಳಲ್ಲಿ ಬಹಳಷ್ಟು ಬರ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ವಿಶೇಷವಾಗಿ ಈ ಚಿತ್ರವನ್ನು ಬಣ್ಣದಲ್ಲಿ ಮಾಡಿಸಿ ಸಮಾಚಾರ ಪತ್ರಿಕೆಯಲ್ಲಿ ಹಾಕಿಸಿ ಹಾಗೂ ಶಿವತಂದೆಯು ಪ್ರಜಾಪಿತ ಬ್ರಹ್ಮನ ಮೂಲಕ ಓದಿಸಿ ಸ್ವರ್ಗದ ಮಾಲೀಕರು ಅಂದರೆ ಲಕ್ಷ್ಮೀನಾರಾಯಣರನ್ನಾಗಿ ಮಾಡುತ್ತಿದ್ದಾರೆಂದು ಬರೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಲಕ್ಷ್ಮೀನಾರಾಯಣರ ಚಿತ್ರವನ್ನು ಬಣ್ಣದಲ್ಲಿ ಮಾಡಿಸಿ ಹಾಕಿ ಬ್ರಹ್ಮಬಾಬಾರವರಿಂದ ಈ ರೀತಿ ಮಾಡ್ತಾ ಇದ್ದಾರೆ ಲಕ್ಷ್ಮೀನಾರಾಯಣರನ್ನಾಗಿ ಅಂತೇಳಿ ಬರೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪತ್ರಿಕೆಗಳಲ್ಲಿ ಹಾಕ್ಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹೇಗೆ ಮಾಡುತ್ತಾರೆ ಕೇಳ್ತಾರೆ ಬಾಬಾ. ನೆನಪಿನ ಯಾತ್ರೆಯಿಂದ ನೆನಪನ್ನು ಮಾಡುತ್ತಾ ಮಾಡುತ್ತಾ ನಿಮ್ಮ ಪಾಪವು ವಿನಾಶವಾಗಿ ಬಿಡುತ್ತೈತೆ. ಲಕ್ಷ್ಮೀನಾರಾಯಣರನ್ನಾಗಿ ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ ನೆನಪಿನ ಯಾತ್ರೆಯಿಂದ ಅಂತ ಹೇಳ್ರಿ. ನೆನಪನ್ನು ಮಾಡ್ತಾ ಮಾಡ್ತಾ ನಿಮ್ಮ ಪಾಪ ವಿನಾಶವಾಗಿ ಬಿಡುತ್ತೈತೆ ಅಂತ ಹೇಳ್ರಿ ಅಂತಾರೆ ಬಾಬಾ. ನೀವು ನಿಂತಲ್ಲಿಯೇ ಎಲ್ಲರಿಗೂ ಈ ಮಾರ್ಗವನ್ನು ತೋರಿಸಬಹುದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಯೂ ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಆತ್ಮನೆಂದೂ ತಿಳಿಯಿರಿ. ಪದೇ ಪದೇ ನೆನಪು ತರಿಸುತ್ತಾ ಅವರ ಚೆಹರೆಯನ್ನು ನೋಡಿ ಅವರಲ್ಲಿ ಏನಾದರೂ ಪರಿವರ್ತನೆ ಆಗುತ್ತದೆಯೇ? ಬಾಬಾ ಹೇಳ್ತಾ ಇದ್ದಾರೆ ಪದೇ ಪದೇ ಬಾಬಾರವರನ್ನ ನೆನಪು ತರಿಸುತ್ತಾ ಅವರ ಮುಖದ ಕಡೆಗೆ ನೋಡ್ಬೇಕಂತೆ. ಅವರಲ್ಲಿ ಏನನ್ನ ಪರಿವರ್ತನೆ ಆಗ್ತಾ ಇದೆನಾ, ಬಾಬಾನ ಪರಿಚಯ ನಾನು ಹೇಳ್ತಾ ಇದ್ರೆ ಅಂತ ನೋಡ್ತಾ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಯನಗಳ ನೀರಿನಿಂದ ತೇವವಾಗುತ್ತಿದವೇ, ಕಣ್ಣಲ್ಲೇ ನನ್ನ ತೇವ ಬರ್ತಾ ಇದೆನಾ ಇದು ಕೇಳಿ ಆಶ್ಚರ್ಯದಿಂದ ಖುಷಿಯಿಂದ ಅಂತ ನೋಡ್ರಿ ಅಂತಾರೆ ಬಾಬಾ. ಆಗ ತಿಳಿದುಕೊಳ್ಳಿ ಇವರ ಬುದ್ಧಿಯಲ್ಲಿ ಕುಳಿತಿದೆ. ಮೊಟ್ಟ ಮೊದಲು ಈ ಒಂದು ಮಾತನ್ನೇ ತಿಳಿಸಿಕೊಡಬೇಕು ಅಂತಾರೆ ಬಾಬಾ. ಈ ರೀತಿ ಅವರನ್ನ ನೋಡಿ ಅವಾಗ ತಿಳಿದುಕೊಳ್ಳ್ರಿ ಇವ್ರ ಬುದ್ಧಿಯಲ್ಲಿ ಕುಂತಿದೆ ಅಂತ ಮೊಟ್ಟ ಮೊದಲು ಈ ಮಾತನ್ನೇ ತಿಳಿಸಿಕೊಡಬೇಕು ಅಂತಾರೆ ಬಾಬಾ. 5,000 ವರ್ಷಗಳ ಹಿಂದೆ ತಂದೆಯು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳಿದರು. ಏನ್ ಮಾತು ತಿಳಿಸ್ಬೇಕು ಅವರಿಗೆ? 5,000 ವರ್ಷಗಳ ಹಿಂದೆ ಕೂಡ ಪರಮಾತ್ಮ ತಂದೆ ಬಂದು ನನ್ನೊಬ್ಬನನ್ನೇ ನೆನಪು ಮಾಡ್ರಿ ಅಂತ ಹೇಳಿದರು ಅಂತ ಹೇಳ್ರಿ ಅಂತಾರೆ ಬಾಬಾ. ಶಿವತಂದೆಯು ಈ ಸೃಷ್ಟಿಯಲ್ಲಿ ಬಂದಿರುವ ಕಾರಣ ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಅವರು ಇದನ್ನೇ ತಿಳಿಸಿದರು ಅಂತ ಅವ್ರಿಗೆ ಹೇಳ್ಬೇಕು ಅಂತಾರೆ ಬಾಬಾ. ಆ ಶಿವ ಪರಮಾತ್ಮ ಈ ಜಗತ್ತಿನಲ್ಲಿ ಅವತರಣೆ ಆಗಿರುವ ಕಾರಣ ಶಿವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲಿಕ್ಕೆ ಅವರು ಬಂದಿದ್ದಾರೆ ಅಂತ ನೀವು ತಿಳಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನೀವು ಪಾವನರಾಗಿ ಬಿಡುತ್ತೀರಿ. ಚಿಕ್ಕ ಚಿಕ್ಕ ಮಕ್ಕಳು ಸಹ ಹೀಗೆ ಕುಳಿತು ತಿಳಿಸಬಹುದು ಅಂತಾರೆ ಬಾಬಾ. ಆ ಪರಮಾತ್ಮನೇ ಬಂದು ನನ್ನೊಬ್ಬನನ್ನೇ ನೆನಪು ಮಾಡಿದ್ರೆ ನೀವು ಪಾವನರಾಗಿ ಬಿಡ್ತೀರಿ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕುಳಿತುಕೊಂಡು ತಿಳಿಸಿದಾಗ
ತಿಳಿಸಬಹುದು ಅಂತಾರೆ ಬಾಬಾ. ಬೇಹದ್ದಿನ ತಂದೆಯು ಶಿವ ತಂದೆಯೇ ಹೀಗೆ ತಿಳಿಸುತ್ತಾರೆ. ಆ ಬೇಹದ್ದಿನ ಶಿವ ತಂದೆನೇ ಈ ರೀತಿ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಎಂಬ ಶಬ್ದವು ಬಹಳ ಮಧುರವಾಗಿದೆ. ತಂದೆ ಹಾಗೂ ಆಸ್ತಿ ಈ ನಿಶ್ಚಯದಲ್ಲಿ ಮಕ್ಕಳಿರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ ಬಾಬಾ ಅನ್ನುವ ಶಬ್ದ ಬಹಳ ಮಧುರವಾಗಿದೆ ಅಲ್ವಾ ಅಂತಾರೆ ಬಾಬಾ. ಆ ತಂದೆನೇ ಬಂದು ತಂದೆ ಹಾಗೂ ಆಸ್ತಿ ಈ ನಿಶ್ಚಯದಲ್ಲೇ ನಾವು ಮಕ್ಕಳು ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯಾಲಯವಾಗಿದೆ. ದೇವತೆಗಳು ಪಾವನರಾಗಿರುತ್ತಾರೆ. ಈಗ ತಂದೆಯೂ ತಿಳಿಸುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ. ಬಾಬಾ ಹೇಳ್ತಾ ಇದ್ದಾರೆ ಇದು ವಿದ್ಯಾಲಯ. ದೇವತೆಗಳು ಪಾವನರಾಗಿರ್ತಾರೆ. ಈಗ ಬಾಬಾ ತಿಳಿಸ್ತಾ ಇದ್ದಾರೆ ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿರಿ ಅಂತ ಸ್ವಯಂ ಭಗವಂತ ತಂದೆನೇ ಹೇಳ್ತಾ ಇದ್ದಾರೆ. ಮನ್ಮನಾಭವ ಅಕ್ಷರವನ್ನು ಕೇಳಿರುತ್ತಾರೆ. ಕೇಳದೆ ಇರುವವರಿಗೆ ತಂದೆಯೂ ತಿಳಿಸುತ್ತಾರೆ, ನಾನೇ ಪತಿತ ಪಾವನನಾಗಿದ್ದೇನೆ. ಮನ್ಮನಾಭವ ಅನ್ನೋ ಅಕ್ಷರವನ್ನು ಅವರು ಕೇಳಿರಬಹುದು. ಕೇಳದೆ ಇರುವವರಿಗೆ ಬಾಬಾನೇ ತಿಳಿಸ್ತಾ ಇದ್ದಾರೆ, ನಾನೇ ಪತಿತ ಪಾವನ ಆಗಿದ್ದೇನೆ. ನೀವು ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಅಪವಿತ್ರತೆಯು ಸಮಾಪ್ತಿಯಾಗಿ ನೀವು ಸತೋಪ್ರಧಾನ ಆಗುತ್ತೀರಿ ಅಂತ ನಾನೇ ಬಂದು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದೇ ಶ್ರಮವಾಗಿದೆ. ಜ್ಞಾನವನ್ನು ಎಲ್ಲರೂ ಹೇಳುತ್ತಾರೆ, ಬಹಳ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಜ್ಞಾನವಾಗಿದೆ. ಆದರೆ ಪ್ರಾಚೀನ ರಾಜಯೋಗದ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲ ಅಂತಾರೆ ಬಾಬಾ. ಬಾಬಾರವರನ್ನ ನೆನಪು ಮಾಡಿ ನಾವು ಸತೋಪ್ರಧಾನರಾಗಬೇಕು, ಇದರಲ್ಲಿಯೇ ಪರಿಶ್ರಮ ಇದೆ ಅಂತಾರೆ ಬಾಬಾ. ಜ್ಞಾನವನ್ನೇನು ಎಲ್ಲರೂ ಕೇಳ್ತಾರೆ, ಹೇಳ್ತಾರೆ, ಬಹಳ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಜ್ಞಾನ ಅಂತ ಹೇಳ್ತಾರೆ. ಆದರೆ ಪ್ರಾಚೀನ ರಾಜಯೋಗದ ಮಾತನ್ನು ಯಾರೂ ಕೂಡ ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೀವು ಪಾವನರಾಗುವ ಮಾತನ್ನು ತಿಳಿಸಿದರೂ ತಿಳಿದುಕೊಳ್ಳುವುದಿಲ್ಲ. ಪಾವನರಾಗಬೇಕು ಅಂತ ತಿಳಿಸಿಕೊಟ್ರು ಕೂಡ ಕೆಲವರು ತಿಳಿದುಕೊಳ್ಳುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಯು ತಿಳಿಸುತ್ತಾರೆ, ಈಗ ನೀವೆಲ್ಲರೂ ತಮೋ ಪ್ರಧಾನ ಪತಿತರಾಗಿ ಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇವಾಗ ಎಲ್ಲರೂ ಕೂಡ ತಮೋ ಪ್ರಧಾನ ಪತಿತರಾಗಿ ಬಿಟ್ಟಿದ್ದೀರಿ. ಈಗ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ. ಈ ತಮೋ ಪ್ರಧಾನ ಪತಿತರಾಗಿರುವ ಕಾರಣ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡ್ರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಮೂಲತಃ ನೀವು ಆತ್ಮರು ನನ್ನ ಜೊತೆಯಲ್ಲಿದ್ದವರಲ್ಲವೇ? ಕೇಳ್ತಾರೆ ಬಾಬಾ. ಮೂಲದಲ್ಲಿದ್ದಾಗ, ಪರಂಧಾಮದಲ್ಲಿದ್ದಾಗ ನೀವು ಕೂಡ ನನ್ನ ಜೊತೆಗೆ ಇದ್ದಿದ್ದೀರಲ್ವಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ನೀವು ನನ್ನ ಕರೆಯುವುದೂ ಸಹ ಓ ಗಾಡ್ ಫಾದರ್ ಬನ್ನಿ ಎಂದು. ಈಗ ನಾನು ಬಂದಿದ್ದೇನೆ, ಈಗ ನೀವು ನನ್ನ ಮತದಂತೆ ನಡೆಯಿರಿ. ನೀವು ನನ್ನನ್ನು ಓ ಗಾಡ್ ಫಾದರ್ ಬನ್ನಿ ಅಂತ ಕರೆದಿದ್ದೀರಿ. ಈಗ ನಾನು ಬಂದಿನಂದ ಮೇಲೆ ಈಗ ನೀವು ಮಕ್ಕಳು ನನ್ನ ಮತದಂತೆ ನಡೆಯಿರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದಾಗಿದೆ ಪತಿತರಿಂದ ಪಾವನರಾಗುವ ಮತ. ನಾನು ಸರ್ವಶಕ್ತಿವಂತನಾಗಿದ್ದೇನೆ, ಸದಾ ಪಾವನನಾಗಿದ್ದೇನೆ. ಈಗ ನೀವು ನನ್ನನ್ನು ನೆನಪು ಮಾಡಿ. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ನನ್ನ ಮತದಂತೆ ನಡೀರಿ. ಇದಾಗಿದೆ ಪತಿತ ಪಾವನರಾಗುವಂತ ಮತ. ನಾನು ಸರ್ವಶಕ್ತಿವಂತನಾಗಿದ್ದೇನೆ, ಸದಾ ಪಾವನನಾಗಿದ್ದೇನೆ. ಅದಕ್ಕಾಗಿ ಈಗ ನೀವು ನನ್ನನ್ನ ನೆನಪು ಮಾಡಿರಿ. ಇದನ್ನೇ ಪ್ರಾಚೀನ ರಾಜಯೋಗವೆಂದು ಕರೆಯಲಾಗುವುದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೀವು ವ್ಯವಹಾರದಲ್ಲಿ ಬಲೆ ಇರಿ, ಮಕ್ಕಳು ಮರಿ ಎಲ್ಲರನ್ನೂ ಸಂಭಾಲನೆ ಮಾಡಿ. ಕೇವಲ ಬುದ್ಧಿಯೋಗವನ್ನು ಮಾತ್ರ ನನ್ನ ಜೊತೆ ಜೋಡಿಸಿರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಿರಿ, ಮಕ್ಕಳು ಮರಿ ಎಲ್ಲರನ್ನು ಸಂಭಾಲನೆ ಮಾಡ್ರಿ, ಕೇವಲ ಬುದ್ಧಿಯೋಗವನ್ನು ಮಾತ್ರ ನನ್ನ ಜೊತೆ ಜೋಡಿಸಿರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದು ಎಲ್ಲದಕ್ಕಿಂತ ಮುಖ್ಯವಾದ ಮಾತಾಗಿದೆ. ಇದನ್ನು ತಿಳಿದುಕೊಳ್ಳದೆ ಇದ್ದರೆ ಬೇರೆ ಏನೂ ತಿಳಿದುಕೊಂಡಿಲ್ಲ. ಇದೇ ಮುಖ್ಯವಾದ ಮಾತು. ಇದನ್ನು ತಿಳಿದುಕೊಂಡಿಲ್ಲ ಅಂದ್ರೆ ಏನು ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಜ್ಞಾನಕ್ಕಾಗಿ ಬಹಳ ಒಳ್ಳೆಯ ಜ್ಞಾನವನ್ನು ಕೊಡುತ್ತಿದ್ದೀರಿ. ಪವಿತ್ರತೆಯೂ ಚೆನ್ನಾಗಿದೆ. ಆದರೆ ನಾವು ಹೇಗೆ ಪವಿತ್ರರಾಗುವುದು? ಸದಾ ಕಾಲಕ್ಕಾಗಿ ಈ ಮಾತುಗಳನ್ನು ತಿಳಿದುಕೊಳ್ಳುವುದೇ ಇಲ್ಲ. ಅವ್ರು ಕೇಳ್ತಾರಂತೆ, ಒಳ್ಳೇದು ಜ್ಞಾನವನ್ನೇನು ಕೊಡ್ತಾ ಇದ್ದರಿ, ಪವಿತ್ರ ಇರೋದು ಕೂಡ ಚೆನ್ನಾಗಿದೆ, ಆದರೆ ನಾವು ಹೇಗೆ ಪವಿತ್ರರಾಗೋದು? ಸದಾ ಕಾಲಕ್ಕಾಗಿ ಈ ಮಾತುಗಳನ್ನು ಹೇಗೆ ತಿಳಿದುಕೊಳ್ಬೇಕು?
ಸದಾ ಕಾಲ ಇರ್ಬೇಕಂದ್ರೆ ಹೆಂಗ 3 ತಿಂಗಳ ಅಯ್ಯಪ್ಪ ಸ್ವಾಮಿ ಭಕ್ತರಾದಾಗನೋ ಶಿವಸ್ವಾಮಿಗಳಾದಾಗನೋ ಇರ್ಬೋದು. ಸದಾ ಕಾಲಕ್ಕೆ ಹೇಗೆ ಪವಿತ್ರ ಆಗಿರೋದು ಅಂತ ಕೇಳ್ತಾರಂತೆ. ಆದ್ರೆ ತಿಳಿದುಕೊಳ್ಳುವುದೇ ಇಲ್ಲ. ದೇವತೆಗಳು ಸದಾ ಪವಿತ್ರರಾಗಿದ್ದರಲ್ಲವೇ, ಅವರು ತಿಳಿದುಕೊಳ್ಳೋದೇ ಇಲ್ಲ. ಯಾಕಂದ್ರೆ ದೇವತೆಗಳು ಸದಾ ಪವಿತ್ರರಾಗಿದ್ರಲ್ವಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಹೇಗಾದರೆ ಈ ಮಾತುಗಳನ್ನು ಮೊಟ್ಟ ಮೊದಲು ತಿಳಿಸಬೇಕು. ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿ ದೇವತೆಗಳು ಸದಾ ಪವಿತ್ರರಾಗಿರ್ತಾರಲ್ವಾ, ಹಾಗಾದ್ರೆ ಈ ಮಾತುಗಳನ್ನು ಮೊಟ್ಟ ಮೊದಲು ನಾವು ಅವರಿಗೆ ಆ ರೀತಿ ಕೇಳಿದವರಿಗೆ ತಿಳಿಸಬೇಕು. ತಂದೆಯೇ ತಿಳಿಸುತ್ತಾರೆ, ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿ, ನೆನಪಿನಿಂದ ಪಾಪವು ಅಳಿಸಿ ಹೋಗುತ್ತದೆ ಮತ್ತು ದೇವತೆ ಆಗಿ ಬಿಡುತ್ತೀರಿ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ನನ್ನನ್ನೇ ನೆನಪು ಮಾಡಿ, ನೆನಪಿನಿಂದಲೇ ನಿಮ್ಮ ಪಾಪ ಏನಾಗ್ತೈತೆ, ಅಳಿಸಿ ಹೋಗ್ತೈತೆ ಮತ್ತು ನೀವು ದೇವತೆ ಆಗಿ ಬಿಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಒಳ್ಳೆಯದು. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों की नमस्ते। रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾರೆ ಬಾಬಾ. ಫಸ್ಟ್ ಪಾಯಿಂಟು, ಸ್ವಯಂ ಅನ್ನು ಬಡವರಿಂದ ಶ್ರೀಮಂತರನ್ನಾಗಿ ಮಾಡಿಕೊಳ್ಳಲು, ಬಡವರಿಂದ ಶ್ರೀಮಂತರನ್ನಾಗಿ ಮಾಡಿಕೊಳ್ಳಲು ತಂದೆಯಿಂದ ಅವಿನಾಶಿ ಜ್ಞಾನ ರತ್ನಗಳನ್ನು ತೆಗೆದುಕೊಳ್ಳಬೇಕು. ತಂದೆಯಿಂದ ಅವಿನಾಶಿ ಜ್ಞಾನ ರತ್ನಗಳನ್ನು ತೆಗೆದುಕೊಳ್ಳಬೇಕು. ಈ ಒಂದೊಂದು ಜ್ಞಾನ ರತ್ನಗಳು ಲಕ್ಷಾಂತರ ರೂಪಾಯಿಗಳಾಗಿವೆ. ಈ ಒಂದೊಂದು ಜ್ಞಾನ ರತ್ನಗಳು ಲಕ್ಷಾಂತರ ರೂಪಾಯಿಗಳಾಗಿವೆ. ಇದರ ಬೆಲೆಯನ್ನರಿತು ವಿದ್ಯೆಯನ್ನು ಓದಬೇಕು. ಇದರ ಬೆಲೆಯನ್ನರಿತು ವಿದ್ಯೆಯನ್ನು ಓದಬೇಕು. ಈ ವಿದ್ಯೆಯು ಸಂಪಾದನೆಯಾಗಿದೆ. ಈ ವಿದ್ಯೆಯು ಸಂಪಾದನೆಯಾಗಿದೆ. ಇದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಇದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಸ್ವಯಂ ಅನ್ನು ಬಡವರಿಂದ ಶ್ರೀಮಂತರನ್ನಾಗಿ ಮಾಡಿಕೊಳ್ಳಲು ತಂದೆಯಿಂದ ಅವಿನಾಶಿ ಜ್ಞಾನ ರತ್ನಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಒಂದೊಂದು ಜ್ಞಾನ ರತ್ನಗಳು ಲಕ್ಷಾಂತರ ರೂಪಾಯಿಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದರ ಬೆಲೆಯನ್ನರಿತು ವಿದ್ಯೆಯನ್ನು ಓದಬೇಕು. ಈ ವಿದ್ಯೆಯು ಸಂಪಾದನೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸೆಕೆಂಡ್ ಪಾಯಿಂಟು, ರಾಮನ ಸಂಪ್ರದಾಯದಲ್ಲಿ ಬರುವ ಸಲುವಾಗಿ, ರಾಮನ ಸಂಪ್ರದಾಯದಲ್ಲಿ ಬರುವ ಸಲುವಾಗಿ ಸಂಪೂರ್ಣ ಪವಿತ್ರರಾಗಿರುವಂತಹ, ಸಂಪೂರ್ಣ ಪವಿತ್ರರಾಗಿರುವಂತಹ ಒಬ್ಬ ತಂದೆಯ ಸಂಘವನ್ನೇ ಮಾಡಬೇಕು. ಸಂಪೂರ್ಣ ಪವಿತ್ರವಾಗಿರುವಂತಹ ಒಬ್ಬ ತಂದೆಯ ಸಂಘವನ್ನು ಮಾಡಬೇಕು. ಕೆಟ್ಟ ಸಂಘದಿಂದ ಸದಾ ದೂರವಿರಬೇಕು. ಕೆಟ್ಟ ಸಂಘದಿಂದ ಸದಾ ದೂರವಿರಬೇಕು. ಎಲ್ಲ ಕವಡೆಯಿಂದ ಬುದ್ಧಿಯೋಗವನ್ನು ತೆಗೆದು, ಎಲ್ಲ ಕವಡೆಯಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯಲ್ಲೇ ತೊಡಗಿಸಬೇಕು. ಎಲ್ಲ ಕವಡೆಯಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯಲ್ಲಿ ತೊಡಗಿಸಬೇಕು. ರಾಮನ ಸಂಪ್ರದಾಯದಲ್ಲಿ ಬರುವ ಸಲುವಾಗಿ ಸಂಪೂರ್ಣ ಪವಿತ್ರರಾಗುವಂತಹ
ಒಬ್ಬ ತಂದೆಯ ಸಂಘವನ್ನೇ ಮಾಡಬೇಕು. ಬಾಬಾ ಹೇಳ್ತಾರೆ, ಕೆಟ್ಟ ಸಂಘದಿಂದ ಸದಾ ದೂರ ಇರಬೇಕು. ಎಲ್ಲಾ ಕವಡೆಯಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯಲ್ಲೇ ತೊಡಗಿಸಬೇಕು ಅಂತಾರೆ ಬಾಬಾ. ವರದಾನ ಕೊಡ್ತಾ ಇದ್ದಾರೆ ಬಾಬಾ. ಶಕ್ತಿಶಾಲಿ ನೆನಪಿನ ಮೂಲಕ ಸೆಕೆಂಡಿನಲ್ಲಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮಾಪದಂ ಭಾಗ್ಯಶಾಲಿ ಭವ. ಪದಮಾಪದಂ ಭಾಗ್ಯಶಾಲಿ ಆಗಿರಿ. ಶಕ್ತಿಶಾಲಿ ನೆನಪಿನ ಮೂಲಕ ಸೆಕೆಂಡಿನಲ್ಲಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮಾಪದಂ ಭಾಗ್ಯಶಾಲಿ ಆಗಿರಿ ಅಂತ ಬಾಬಾ ವರದಾನ ಕೊಟ್ರು. ಇದರ ಸಾರಾಂಶ ತಿಳಿಸ್ತಾರೆ ಬಾಬಾ. ನಿಮ್ಮ ನೆನಪು ಇಷ್ಟು ಶಕ್ತಿಶಾಲಿ ಇರಲಿ. ಅದು 1 ಸೆಕೆಂಡಿನ ನೆನಪಿನಿಂದ ಪದಮದಷ್ಟು ಸಂಪಾದನೆ ಜಮಾ ಆಗಿ ಬಿಡಬೇಕು. ನಮ್ಮ ನೆನಪು ಅಷ್ಟು ಶಕ್ತಿಶಾಲಿ ಇರಬೇಕಂತೆ. ಅದು 1 ಸೆಕೆಂಡಿನ ನೆನಪಿನಿಂದ ಪದಮದಷ್ಟು ಜಮಾ ಆಗಿ ಬಿಡಬೇಕು. ಅಷ್ಟು ಸಂಪಾದನೆ ಮಾಡಿಕೊಳ್ಳಬೇಕು ಅಂತಾರೆ ಬಾಬಾ. ಯಾರ ಪ್ರತಿ ಹೆಜ್ಜೆದಲ್ಲಿ ಪದಮದಷ್ಟಿದ್ದಾಗ ಎಷ್ಟು ಪದಮಗಳು ಜಮಾ ಆಗುವುದು? ಬಾಬಾ ಕೇಳ್ತಾ ಇದ್ದಾರೆ, ಯಾರ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟಿದ್ದೆ ಅಂದ್ರೆ ನಮಗೆ ಎಷ್ಟು ಪದಮಗಳು ಜಮಾ ಆಗ್ತವೆ ಕೇಳ್ತಾರೆ ಬಾಬಾ. ಅದರಿಂದ ಹೇಳಲಾಗುವುದು ಪದಮಾಪದಂ ಭಾಗ್ಯಶಾಲಿ. ಅದಕ್ಕಾಗಿ ಪದಮಾಪದಮ ಭಾಗ್ಯಶಾಲಿ ಅಂತ ಹೇಳ್ತಾರೆ. ಯಾವಾಗ ಯಾರಿಗಾದರೂ ಒಳ್ಳೆಯ ಸಂಪಾದನೆ ಆಗುವುದು, ಆಗ ಅವರ ಮುಖದ ಹೊಳಪೆ ಬೇರೆ ರೀತಿಯದಾಗಿರುತ್ತದೆ. ಬಾಬಾ ಹೇಳ್ತಾ ಇದ್ರೆ, ಒಳ್ಳೆ ಸಂಪಾದನೆ ಆದಾಗ ಅವರ ಮುಖದ ಹೊಳಪೆ ಬೇರೆಯಾಗಿರ್ತೈತಲ್ವಾ ಅಂತಾರೆ ಬಾಬಾ. ಅಂದ ಮೇಲೆ ನಿಮ್ಮ ಮುಖದಿಂದಲೂ ಸಹ ಪದಮಗಳ ಸಂಪಾದನೆಯ ನಶೆ ಕಂಡು ಬರಬೇಕು ಅಂತಾರೆ ಬಾಬಾ. ಇಷ್ಟು ಸಂಪಾದನೆ ಆಗ್ತಾ ಇದೆ ಅಂದ್ರೆ ನಮ್ಮ ಮುಖದಲ್ಲಿ ಸಂಪಾದನೆಯ ನಶೆ ಕಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಂತಹ ಆತ್ಮೀಯ ನಶೆ, ಆತ್ಮೀಯ ಖುಷಿ ಇರಲಿ, ಅದರಿಂದ ಅನುಭವ ಮಾಡಲಿ ಇವರು ಒಂದು ರೀತಿ ಭಿನ್ನವಾದ ಜನ ಆಗಿದ್ದಾರೆ ಎಂದು ಬಾಬಾ ಹೇಳ್ತಾ ಇದ್ದಾರೆ. ನಮ್ಮಲ್ಲಿಂತ ಆತ್ಮಿಕ ನಶೆ, ಆತ್ಮೀಯ ಖುಷಿ ಇರಬೇಕು. ಅದನ್ನು ನೋಡಿದವರು ಅನುಭವ ಮಾಡಬೇಕು, ಇವರು ಒಂದು ರೀತಿ ಭಿನ್ನವಾದ ಜನ ಆಗಿದ್ದಾರೆ, ಇಷ್ಟು ಖುಷಿಯಲ್ಲಿರ್ತಾರಲ್ವಾ ಅಂತ ಅವರಿಗೆ ಅನಿಸಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸ್ಲೋಗನ್ ಆಗಿದೆ, ಡ್ರಾಮಾದಲ್ಲಿ ಎಲ್ಲವೂ ಒಳ್ಳೆಯದೇ ಇರಬೇಕು. ಡ್ರಾಮಾದಲ್ಲಿ ಏನು ನಡೀತಾ ಇದೋ ಅದೆಲ್ಲ ಏನು ಒಳ್ಳೆಯದೇ ಆಗಿದೆ. ಈ ಸ್ಮೃತಿಯಿಂದ ನಿಶ್ಚಿಂತ ಚಕ್ರವರ್ತಿಗಳಾಗಿರಿ. ಡ್ರಾಮಾದಲ್ಲಿ ಎಲ್ಲವೂ ಒಳ್ಳೆಯದೇ ಇದೆ ಅಂತ ಈ ಸ್ಮೃತಿಯಿಂದ ನಿಶ್ಚಿಂತ ಚಕ್ರವರ್ತಿಗಳು ಆಗಿರಿ ಅಂತಾರೆ ಬಾಬಾ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ?